ಎಲ್ರಿಗೂ ನಮಸ್ಕಾರ. ನಮ್ಮ ಪಯಣ ಬೆಂಗಳೂರು ಮೆಟ್ರೋ ಸ್ಟೇಷನ್ನಿಂದ ಚಿಕ್ಕಪೇಟೆ ಕಡೆಗೆ. ಸ್ಟೇಷನ್ ಮೇಲೆ ಹತ್ತಿದಾಗ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಫೋಟೋವನ್ನು ನೋಡಿ ತುಂಬ ಸಂತೋಷವಾಯಿತು. ಯಾಕೆಂದರೆ ನವೆಂಬರ್ ತಿಂಗಳ ಪೂರ್ತಿ ಬೆಂಗಳೂರಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಅಂತೂ ಇಂತೂ ನಾವು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನಿಂದ ಹೊರಗಡೆ ಬಂದಾಗ ಆ ಬಜಾರಿನ ಮುಂಭಾಗದಲ್ಲಿ ಜನರು ನೋಡಿ ಭಾಳ ಭಯಭೀತರಾದರು. ಯಾಕೆಂದರೆ ಮೊದಲೇ ಹೇಳಿದರು ಆ ಬಜಾರ್ನಲ್ಲಿ ಕಳ್ತನ ಮಾಡುವವರು ಜಾಸ್ತಿ ಇದ್ದಾರೆ, ನೀವು ಹುಷಾರಾಗಿ ಹೋಗಿ ಕ್ಯಾಮ್ರಾ ಫೋಟೋಸ್ ಆಗಲಿ ಏನೋ ವೀಡಿಯೋಗಳನ್ನಾಗಲಿ ಮಾಡ್ಕೊಳೋದು ಭಾಳ ಹುಷಾರಿಂದ ಮಾಡಿಕೊಡ್ರಿ. ಅಲ್ಲಿನ ಜನ ಯಾವ ಥರ ರಿಯಾಕ್ಟ್ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಾನು ಇವತ್ತು ಈ ಬಜಾರ್ಗೆ ಬಂದಾಗ ವಿಡಿಯೋ ಮಾಡೋಕ್ಕಾದರೆ ಅಲ್ಲಿನ ಜನಗಳು ನೋಡ್ತಾ ಇದ್ದರೆ ಒಂದು ಭಯ ರೀತಿಯಿಂದ ಇತ್ತು. ಅಲ್ಲಿನ ವ್ಯಾಪಾರಿಗಳು ಅಷ್ಟೇ ಅವರ ಕರೆಯುವಂಥ ರೀತಿಗಳಿಗೂ ಮಾತಾಡುವ ರೀತಿಯು ಭಾಳ ರಫ್ ಆಗಿತ್ತು. ಅಲ್ಲಿನ ಒಬ್ಬ ವ್ಯಾಪಾರಿ ಮಾಡ್ತಾಯಿದ್ರೆ ಅವ್ರ ಹಿಂದೆ ಮುಂದೆ ಕೆಲವೊಬ್ಬರು ಜನಗಳು ಅವರೇ ಜನಗಳು ಇದ್ದಿದ್ದು ನೋಡಿದೆ. ಹಂಗಾಗಿ ಸ್ವಲ್ಪ ವೀಡಿಯೋ ಮಾಡೋದ್ರು ಸ್ವಲ್ಪ ಭಯದಿಂದ ಸೀಕ್ರೆಟ್ವಾಗಿ ನಾವು ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡಿಕೊಂಡೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲ ರೀತಿಯ ಒಂದು ವಸ್ತುಗಳು ಸಿಗುತ್ತವೆ. ಅದು ಕಡಿಮೆ ಬೆಲೆ, 20 ರೂಪಾಯಿಯಿಂದ ಅಪ್ ಟು 2,000 3,000ವರೆಗೂ ಇಲ್ಲಿನ ಒಂದು ಪ್ರೈಸಸ್ ಅವರೇ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು ನೀವು ಈ ಬಿಲ್ಡಿಂಗ್ಗಳು ಇವತ್ತು ಯಾಕೆ ಮುಚ್ಚಿದ್ದಾವೆ ಅಂತ ಹೇಳ್ಬೋದು. ಇವತ್ತು ಸಂಡೇ ಆದ್ದರಿಂದ ಈ ಶಾಪುಗಳಿಗೆಲ್ಲನೂ ರಜೆ ಇರುತ್ತೆ. ಆದ ಕಾರಣ ಇವತ್ತು ಸಂಡೇ ಬಜಾರ್ ಅಂತ ಯಾಕೆ ಕರೀತಾರೆ ಅಂದರೆ ಈ ರಸ್ತೆಯಲ್ಲಿ ಈ ಓಣಿಯಲ್ಲಿ ಈ ಏರಿಯಾದಲ್ಲಿ ಎಲ್ಲರೂ ಬೀದಿಯಲ್ಲೇ ವ್ಯಾಪಾರ ಮಾಡುವಂಥದ್ದು ಈ ಬಜಾರಿನ ಒಂದು ವಿಶೇಷ. ಹಾಗೆ ಇಲ್ಲಿ ಎಲೆಕ್ಟ್ರಿಕಲ್ ಸಾಮಾನು, ಕಬ್ಬಿಣ ಸಾಮಾನು, ಮನೆಗೆ ಬೇಕಾದಂಥ ಮಿಕ್ಸಿ, ಮತ್ತು ಚೊಂಬುಗಳು, ಹಾಗೆ ಬ್ಯಾಲ್ಟು ಮತ್ತು ಅಡುಗೆ ಮನೆ ಸಾಮಾನು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಗ್ಯಾಸು ಅವೆಲ್ಲನೂ ಮಾಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಜನಗಳಂತೂ ಕಟ್ಟು ಪರಿಸ್ಥಿತಿಯಲ್ಲೇ ಅಡ್ಡಾಡ್ತಿರ್ತಾರೆ. ಕಾರ್ ಆಗಲಿ ಈ ಆಟೋದವರು ಫುಲ್ಲು ಫೇಮಸ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಕಂಚಿನ ಸಾಮಾನುಗಳು ಎಷ್ಟು ಹಳೆಯ ವಸ್ತುಗಳಾಗಿ ಇಲ್ಲಿ ನೋಡ್ತಾ ಇರ್ಬೋದು. ಈ ಬಜಾರತ್ತು ಈ ಥರ ಕಂಡಿದ್ದು ನಾವು ಹೋದಾಗ ಅಲ್ಲಿಂದ ಹಂಗೆ ನಾವು ಒಂದು ರೌಂಡ್ ಒಂದೇ ಓಣಿ ಹೋಗಿದ್ದು, ಮತ್ತು ಭಾಳ ಬೇರೆ ಕಡೆಗೆ ಹೋಗಲಿಲ್ಲ. ಒಂದೇ ಏರಿಯಾದಾಗೆ ಹೋಗಿ ನಾವು ಅಡ್ಡಾಡ್ತಿದ್ದು ನೀವು ನೋಡ್ತಾ ಇರ್ಬೋದು. ಅದು ಮೆಟ್ರೋ ಸ್ಟೇಷನ್ನು, ಅದ್ರ ಪಕ್ಕಕ್ಕೆ ಒಂದು ಗುಡಿ
ಗುಡಿ ಪಕ್ಕಕ್ಕೆ ಸ್ಟಾರ್ಟ್ ಆಗುವಂಥದ್ದು ಈ ವ್ಯವಹಾರಗಳು ನೋಡ್ತಾ ಇರ್ಬೋದು. ಬಹಳ ಭಯದಿಂದನೇ ಈ ಬಜಾರ್ಗೆ ವಿಡಿಯೋ ಮಾಡೋಕ್ಕೆ ಪ್ರಾರಂಭಿಸಿದ್ದು. ನೀವು ನೋಡ್ಬೋದು ಕನ್ನಡ ರಾಜ್ಯೋತ್ಸವದ ಫ್ಲಾಗು ಮತ್ತು ನಮ್ಮ ಹಸಿರು ಮತ್ತು ಕೆಂಪು ಬಾವುಟವನ್ನು. ಇಲ್ಲಿ ಸ್ವಲ್ಪ ಜನ ಕಡಿಮೆ ಆಗ್ತಿದ್ದಾರೆ. ಇದು ಒಂದು ಅಪ್ಪು ಸ್ಟೇಜು. ಅಲ್ಲಿಂದ ನೋಡಿದ್ರೆ ಅಷ್ಟು ದೂರ ನೀವೇನು ನೋಡ್ತಾ ಇದ್ರಲ್ಲ, ಬಹಳ ದೂರ ಒಂದು ಮೆಟ್ರೋನೇ ಅಲ್ಲಿ ಸ್ಟೇಷನ್ವರೆಗೂ ಅಪ್ಪು. ಈ ಕಡೆ ಒಂದು ಏರಿಯಾ ಬರ್ತದೆ, ಯಾವ ಏರಿಯಾ ಅಂತ ಗೊತ್ತಿಲ್ಲ. ನೋಡಿದಾಗ ಇದು ಜನ ಬೆಂಗಳೂರಿನ ಕಾಲು ಭಾಗದ ಜನರು ಇಲ್ಲಿ ಇದ್ದಾರೆ ಎಂಬುದು ನನಗೆ ಅನಿಸಿತು. ವ್ಯಾಪಾರ ನೋಡಿದ್ರೆ ಸಣ್ಣ ಮಟ್ಟದ ವ್ಯಾಪಾರದಿಂದ ಹೈ ಲೆವೆಲ್ನ ವ್ಯಾಪಾರವನ್ನು ಇಲ್ಲಿ ಕಾಣ್ಬೋದು.
ಬಜಾರ್ನ ಮುಗಿಸ್ಕೊಂಡು ಮೆಟ್ರೋ ಸ್ಟೇಷನ್ ಮೇಲೆ ಬಂದರೆ ಅಲ್ಲಿನ ಮಂಜು ಯಾವ ರೀತಿ ಇದೆ ಎಂಬುದು ನೀವು ನೋಡ್ಬೋದು. ಮೆಟ್ರೋ ಬರಲಿದ್ದ ಕಾರಣ ನಾವು ಅಲ್ಲೇ ಸ್ವಲ್ಪ ಹೊತ್ತು 5 ನಿಮಿಷ ನಿಂತ್ಕೊಂಡಿದ್ವಿ. ತದನಂತರ ಮೆಟ್ರೋ ಬಂತು, ಹತ್ಕೊಂಬಂದು ನಮ್ಮ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತೇಳಿ ಮೆಟ್ರೋ ಇಳಿದ್ವಿ. ಅಲ್ಲಿಂದನೇ ನಮ್ಮ ಪಯಣ ರೈಲ್ವೆ ಸ್ಟೇಷನ್ ಕಡೆ. ಮೆಟ್ರೋ ಸ್ಟೇಷನ್ ನೋಡ್ತಾ ಇರ್ಬೋದು. ನಾವು ಇವಾಗ ಕೆಳಗೆ ಇಳ್ತಾ ಇರೋದು. ಇದು ಯಶವಂತಪುರ